ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KCT 2026 ಸ್ಟೂಡೆಂಟ್ಸ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ, ಮಿಸ್ಟೇಕ್ಸ್ ಎಲ್ಲ ಯಾರೆಲ್ಲ ಮಾಡಿದ್ದೀರಾ ಅವರಿಗೆ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದರೆ ರಿಗಾರ್ಡಿಂಗ್ ಯುವರ್ ಅಪ್ಲಿಕೇಶನ್ ಡೌಟ್ಸು ಕ್ವಶನ್ಸ್ ಏನು ಮತ್ತು ಕ್ಯಾಟಗರಿ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಏನಿದೆ ಅದನ್ನು ಇದು ಮಾಡಿರ್ತೀನಿ. ಮತ್ತು ನೀವು ಕಮೆಂಟ್ ಹಾಕಿರಿ ಈ ವಿಡಿಯೋಕ್ಕೆ, ಅದ್ರ ಮೇಲೆ ಕೂಡ ನಾವು ರೆಸ್ಪಾಂಡ್ ಮಾಡ್ತೀವಿ. ನಮ್ಮ ಟೀಮ್ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬರುತ್ತೆ ಮತ್ತು ನಾವು ವಿಡಿಯೋ ಕೂಡ ಮಾಡಿ ನಿಮಗೆ ಅದ್ರ ಮೂಲಕ ತಿಳಿಸ್ತೀವಿ. ಜಾಸ್ತಿ ಜನಕ್ಕಿರೋದೇನೆಂದರೆ KCT ಕರೆಕ್ಷನ್ ವಿಂಡೋ ಓಪನ್ ಆಗುತ್ತಾ ಅಂತ, ಅದೆಲ್ಲನೂ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿರ್ತೀವಿ. ನೀವೇನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಿಮ್ಮ ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಆಗಿದ್ದರೆ, ಇಲ್ಲ ನೀವೇ ಫಿಲಪ್ ಮಾಡುವಾಗ ಮಿಸ್ಟೇಕ್ ಮಾಡಿದರೂ ಕೂಡ ಏನು ಪ್ಯಾನಿಕ್ ಆಗಬೇಡಿ. ನಿಮ್ಮ ರಿಸರ್ವೇಷನ್ ಡೌಟ್ಸ್ ಕ್ಲಿಯರ್ ಮಾಡ್ತೀವಿ. ಅಪ್ಲೋಡ್ ರಾಂಗ್ ಡಾಕ್ಯುಮೆಂಟ್ಸ್ ಅಂದರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಆಗಲಿ, ಕ್ಯಾಟಗಿರಿ ಏನಂತ ಇರುತ್ತೆ ಅಂದರೆ ಸಾರ್ಟ್ಸ್ ನಂಬರ್ ಎಂಟರ್ ಮಾಡಿದಾಗ 0 ವೆರಿಫೈ ಅಂತ ಬರುತ್ತೆ, ಇಲ್ಲ 9 ವೆರಿಫೈ ಅಂತ ಬರುತ್ತೆ. 12 ಕ್ಲಾಸಸ್ ಒಳಗಡೆ ಓನ್ಲಿ 2 ವೆರಿಫೈ ಅಂತ ಬರುತ್ತೆ. ಅದ್ರ ಬಗ್ಗೆ ಹೇಳಿರ್ತೀವಿ. ಮತ್ತು ಏನಂತಂದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ಏನಂದರೆ ಒಂದೊಂದು ಸ್ಮಾಲ್ ಮಿಸ್ಟೇಕ್ಸು ನಿಮ್ಮ ರಿಸರ್ವೇಷನ್ ಏನು ಮಾಡುತ್ತೆ, ಕಿಲ್ ಮಾಡುತ್ತೆ. ಅಂದರೆ ನಿಮ್ಮ ರಿಸರ್ವೇಷನ್ ಕಳ್ಕೊಳ್ತೀರಾ, 371 ಕಳ್ಕೊಳ್ತೀರಾ. SC/ST ಕ್ಯಾಟಗಿರಿ ಇದ್ದರೆ ನೀವು ಜನರಲ್ ಅಂತ ಕನ್ಸಿಡರ್ ಆಗ್ತೀರಾ. ರಿಸರ್ವೇಷನಿಂದ ನಿಮಗೆ ನಿಮ್ಮ ಸೀಟ್ ಮಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಗುಡ್ ಸೀಟ್ ಒಳ್ಳೊಳ್ಳೆ ಕಾಲೇಜಸಲ್ಲಿ ನಿಮ್ಮ ವಿತ್ ಲೋ ರ್ಯಾಂಕ್ ಗುಡ್ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ, ಬಟ್ ನಿಮಗೆ ನೀವು ಮಿಸ್ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲನೂ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ. ಇವಾಗ ಏನಂತಂದರೆ ಯೂಟ್ಯೂಬಲ್ಲಿ ನನ್ನ ವಿಡಿಯೋಗೆ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು, ಅದನ್ನು ಹೇಳ್ತೇನೆ. ಫಸ್ಟ್ ಏನಂತಂದರೆ ವಿಲ್ KCT ಓಪನ್ ಕರೆಕ್ಷನ್ ವಿಂಡೋ ಎಡಿಟ್ ವಿಂಡೋ ಅಗೇನ್ ಅಂತ ಇದೆ. ಅಂತಂದರೆ KCT ಮತ್ತೆ ನಿಮಗೆ ಎಡಿಟ್ ವಿಂಡೋ ಕೊಡುತ್ತಾ? ಎಸ್, 100% ಕೊಡುತ್ತೆ. ನೀವು ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಫಸ್ಟ್ ನೀವು ಹೋಗಿ ಎಕ್ಸಾಮ್ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದ್ಬಿಟ್ಟು ಬನ್ನಿ. ನಿಮ್ಮ ರಿಸಲ್ಟ್ ಬಂದಮೇಲೆ ಕೂಡ ಎಡಿಟ್ ವಿಂಡೋ ಓಪನ್ ಮಾಡಿಲ್ಲ ಅಂದರೆ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ. KCT ಕೌನ್ಸ್ಲಿಂಗ್ ಮುಖಾಂತರ ನೀವು ಸೀಟ್ ತೊಗೊಳ್ಬೇಕಾಗುತ್ತೆ. ಕೌನ್ಸ್ಲಿಂಗ್ ಇನ್ನೂ ಒಂದು 4-5 ದಿವಸದಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಎಡಿಟ್ ವಿಂಡೋ ಓಪನ್ ಮಾಡ್ತಾರೆ. ಎಡಿಟ್ ವಿಂಡೋ ಓನ್ಲಿ ಫಾರ್ 1 ಡೇ 2 ಡೇಸ್ಗಷ್ಟೇ ಓಪನ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಪದೇ ನಿಮಗೆ ವಿಡಿಯೋ ಮುಖಾಂತರ ಆಗಲಿ ಮತ್ತು ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಅಲ್ಲ ನಿಮ್ಗೆ ಏನು ಮಾಡಿರ್ತೀನಿ ಅಂತಂದರೆ ಕ್ವಶನ್ ಪೋಸ್ಟ್ ಮಾಡ್ತಾ ಇರ್ತೀನಿ, ಅಪ್ಡೇಟ್ಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಬೇಗ ಗೊತ್ತಾಗುತ್ತೆ, ಎಡಿಟ್ನ ಮಾಡ್ಕೊಳ್ಬೋದು. ಓಕೆನಾ? ಕಂಪಲ್ಸರಿ ಎಡಿಟ್ ವಿಂಡೋ ಇನ್ನೂ 2 ಟೈಮ್ಸ್ ಮ್ಯಾಕ್ಸಿಮಮ್ 2 ಟೈಮ್ಸ್ ಓಪನ್ ಮಾಡ್ತಾರೆ. 2 ಇಲ್ಲ ಅಂತಂದ್ರೂ ಒಂದು ಸಲ ಕಂಪಲ್ಸರಿ ಓಪನ್ ಮಾಡೇ ಮಾಡ್ತಾರೆ. ಏನಕ್ಕಂದರೆ 2025 2 ಸಲ ರಿಸಲ್ಟ್ ಬಂದಮೇಲೆ ಒಂದು ಸಲ ಓಪನ್ ಮಾಡಿದ್ರು ಎಡಿಟ್ ವಿಂಡೋ, ಮತ್ತು ಇನ್ನೊಂದು ಸಲ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ ಬಂದಮೇಲೆ ಕೂಡ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮಿಸ್ ಮ್ಯಾಚ್ ಇದ್ದರೆ ಎಡಿಟ್ ವಿಂಡೋ ಓಪನ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಪ್ಯಾನಿಕ್ ಏನು ಆಗಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಇದು ನಾನೇ ಮಾಡಿರೋ ವಿಡಿಯೋ. ಪ್ರಸನ್ನ ಸರ್ದು ಎಕ್ಸ್ಪ್ಲನೇಷನ್ ಎಲ್ಲ ಇದೆ. ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇದಕ್ಕೆ ಬಂದಿರೋ ಕಮೆಂಟ್ಸ್ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓಕೆನಾ? ಸರ್ ಪ್ಲೀಸ್ ಎಕ್ಸ್ಟೆಂಡ್ ದಿ ಡೇಟ್ ಆಫ್ ಕರೆಕ್ಷನ್ ವಿಂಡೋ. ಎಸ್, 100% ಆಗುತ್ತೆ, ಡೋಂಟ್ ವರಿ. ಎಕ್ಸ್ಟೆಂಡ್ ಆಗುತ್ತೆ. ನೀವು ಎಕ್ಸ್ಟೆಂಡಲ್ಲಿ ಏನೇನು ಮಾಡ್ಬೋದು ಅಂತಂತಂದರೆ ಅದನ್ನು ಕೂಡ ಕ್ಲಿಯರಾಗಿ ಹೇಳಿರ್ತೀನಿ. ಡ್ರಾಪರ್ ಎಂಟರ್ ಓಲ್ಡ್ ಕ್ಯಾಟಗರಿ ಕಾಸ್ಟ್ ನಂಬರ್ ಟು ಕ್ಲೈಮ್ ಇಂಟರ್ನಲ್ ರಿಸರ್ವೇಷನ್ ವಿಲ್ KA ಗಿವ್ಸ್ ಆಪ್ಷನ್ ಟು ಎಡಿಟ್. ಎಸ್, ಆಪ್ಷನ್ ಕೊಡುತ್ತೆ. ಎಂಡಿಂಗ್ ಡೆಡ್ಲೈನ್ ಇಸ್ March 30 ಬಿಕಾಸ್ ಡ್ಯೂ ಟು ಕಾಸ್ಟ್ ಸರ್ಟಿಫಿಕೇಟ್ ಡಿಲೇ ವಾಸ್ ಪ್ಲೀಸ್ ಮೀನ್ಸ್ ಸರ್ ಐ ಮಿಸ್ಡ್ ಮೈ ಎಡಿಟಿಂಗ್ ಡೆಡ್ಲೈನ್. ಓಕೆ, ಮತ್ತೆ ಬರುತ್ತೆ, ಡೋಂಟ್ ವೆರಿ. ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಇದೆ. ಹೆಲೋ ಸರ್, ಮೈ ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಇದೆ. ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ನೇಮು ಈ ಥರ ಪ್ರಾಬ್ಲಮ್ಗೆ KA ಏನು ಮಾಡೋಕ್ಕಾಗಲ್ಲ ಗೈಸ್. ಓಕೆ, ಈ ಥರ ಪ್ರಾಬ್ಲಮ್ಸ್ಗೆ ಏನು ಮಾಡ್ಬೇಕಂತಂದರೆ ನೀವೇ ಎಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇದೆ, ಪ್ರಾಬ್ಲಮ್ ಇದೆ, ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿದ್ದರೆ ಆಧಾರ್ ಕಾರ್ಡ್ ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಏನಂತಂದರೆ 10th ಇದರಲ್ಲಿದ್ದರೆ 10th ಪ್ರಕಾರನೇ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ. ಇದರಿಂದ KA ಏನು ಮಾಡೋಕ್ಕಾಗಲ್ಲ. ಎಡಿಟ್ ವಿಂಡೋದಲ್ಲಿ ಮತ್ತೆ ನೀವು ಮತ್ತೆ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ. ಕರೆಕ್ಟ್ ಮಾಡ್ಕೊಳ್ಳಿ ಬೇಗ. ಎಕ್ಸ್ಟೆಂಡ್ ಮಾಡ್ತಾರೆ. ಕೈಂಡ್ಲಿ ಎಕ್ಸ್ಟೆಂಡ್. ಓಕೆ, ಎಕ್ಸ್ಟೆಂಡ್ ಕ್ಲೈಮ್ ದಿ ಡಿಫೆನ್ಸ್ ಕೋಟಾ ಇಟ್ ಈಸ್ ನಾಟ್ ಕಮ್ ದಿ. ಓಕೆ, ಇದು ಏನಾಗಿರುತ್ತೆ ಅಂದರೆ ಸರ್ವರ್ ಪ್ರಾಬ್ಲಮ್ ಆ ಥರ ಆಗಿರುತ್ತೆ. ಎಡಿಟ್ ವಿಂಡೋದಲ್ಲಿ ಕೊಡ್ತಾರೆ. ಎಡಿಟ್ ವಿಂಡೋ ಓನ್ಲಿ 1 to 2 ಡೇಸ್ಗಷ್ಟೇ ಇದಾಗಿರುತ್ತೆ. ಇದು ಮಾಡ್ಕೊಳ್ಳಿ. ಇನ್ನು ಅಪ್ಡೇಟೆಡ್ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ, ಮುಂದೆ ಕರೆಕ್ಷನ್ ಓಪನ್ ಆಗುತ್ತೆ. ಎಸ್, ಆಗುತ್ತೆ. ಎಲ್ಲರೂ ಅದೇ ಕನ್ಫ್ಯೂಷನ್. ಕೈಂಡ್ಲಿ ಎಕ್ಸ್ಟೆಂಡ್ ದಿ. ಓಕೆ, ಎಕ್ಸ್ಟೆಂಡ್ ಆಗುತ್ತೆ. ನೇಮು ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ಅದನ್ನು ಕೈ ಅನ್ನೋರು ಏನು ಮಾಡೋಕ್ಕಾಗಲ್ಲ, ನೀವೇ ಕರೆಕ್ಟ್ ಮಾಡ್ಕೊಳ್ಳಿ. ಯು ಗೆಟ್ ಮೈ ನ್ಯೂ ID ನಂಬರ್ ಟುಮಾರೋ ಓನ್ಲಿ ದ ಲಾಸ್ಟ್ ಡೇಟ್ ಈಸ್ ಓವರ್. ಓಕೆ, ಎಡಿಟ್ ವಿಂಡೋ ಓಪನ್ ಮಾಡ್ತಾರೆ. ಇದಷ್ಟೇ ಆಯಿತು ಎಡಿಟ್ ವಿಂಡೋ ಬಗ್ಗೆ. ಇವಾಗ ಏನಂತಂದರೆ ಮತ್ತೆ ಇಲ್ಲಿ ಸ್ವಲ್ಪ ಕ್ವಶನ್ಸ್ ಇದೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಐ ಹ್ಯಾವ್ ಸೆಲೆಕ್ಟೆಡ್ PCMB ಬಟ್ ಓನ್ಲಿ ಐ ವಾಂಟ್ ಟು ಅಪಿಯರ್ ಫಾರ್ PCM. ವಾಟ್ ಕ್ಯಾನ್ ಬಿ ಡನ್? ಪ್ಲೀಸ್ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಇಲ್ಲ ಈ ಸ್ಟೂಡೆಂಟ್ಸ್ಗೆ ವಿಡಿಯೋನ ರೀಚ್ ಆಗೋವರೆಗೂ ಶೇರ್ ಮಾಡಿ. ಏನಂತಂದರೆ ನೀವು PCMB ಎಕ್ಸಾಮ್ಗೆ ಅಪಿಯರ್ ಆಗಿ ನಿಮ್ಗೆ ಏನಾದರೂ ಇಂಜಿನಿಯರಿಂಗ್ ಸೀಟ್ ಅಷ್ಟೇ ಬೇಕಾಗಿತ್ತು ಅಂತಂದರೆ PCM ಕನ್ಸಿಡರ್ ಆಗಿರುತ್ತೆ. ಓಕೆನಾ? PCM ಮತ್ತು ನಿಮ್ಮ ಥಿಯರಿ ಮಾರ್ಕ್ಸು. ನೀವು ಬಯಾಲಜಿಯಲ್ಲಿ 0 ತೊಗೊಂಡ್ರು ನಿಮ್ಗೇನು ಎಫೆಕ್ಟ್ ಆಗೋದಿಲ್ಲ ನಿಮ್ಮ ರ್ಯಾಂಕ್ ಮೇಲೆ. ಸೊ ಅದಕ್ಕೋಸ್ಕರ ಎಕ್ಸಾಮ್ನ ಬರೀರಿ. ಎಕ್ಸಾಮ್ ಬರೆಯೋದಂಗೆ ಹಂಗೆ ಇರೋಕ್ಕೆ ಹೋಗಬೇಡಿ. ಕರೆಕ್ಷನ್ ವಿಂಡೋ ಮತ್ತೆ ಓಪನ್ ಆಗುತ್ತೆ. CT ವೆರಿಫಿಕೇಷನ್ ಮಾಡಿಸ್ಬೇಕಂದ್ರೆ ಏನಾದರೂ ತಪ್ಪಿದ್ರೆ ಮಾಡಿಸ್ಬೇಕು, ಇಲ್ಲ ಅಂದರೆ ಇಲ್ಲ ಅಂತ
ಹಾಗೇನಿಲ್ಲ ಅಂತ ಸೈಬರಲ್ಲಿ ಹೇಳಿದರು. ಏನಂತಂತಂದರೆ ನೀವು ಕ್ಲೈಮಲ್ಲಿ ನಿಮ್ಮ 1 to 12th ವೆರಿಫಿಕೇಷನ್ ಅಂತ ಬರಬೇಕು. ವೆರಿಫೈಡ್ ಅಂತ ಬರಬೇಕು. ವೆರಿಫೈಡ್ ಅಂತ ಬಂದಿಲ್ಲ ಅಂತಂದರೆ ನೀವು ಕ್ಲೈಮ್ ಮಾಡಿಸ್ಬೇಕಾಗುತ್ತೆ. ಅದು ನಿಮ್ಮ ಕಾಲೇಜಲ್ಲೇ ಪ್ರಿನ್ಸಿಪಲಿಂದ ನೀವು ಕ್ಲಾಸ್ ಎ ಇದ್ದರೆ, ಓಕೆನಾ. ಕ್ಲಾಸ್ ಬಿ, ಕ್ಲಾಸ್ ಎಚ್ ಅದೆಲ್ಲ ಅದಕ್ಕೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ KN ಅವ್ರು ಕರೀತಾರೆ, ಅವಾಗ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಸರ್ ಲಾಸ್ಟ್ ಇಯರಲ್ಲಿ ಸ್ಯಾಟ್ಸ್ ನಂಬರ್ 9 ವೆರಿಫೈಡ್ ಅಂತ ಬಂದಿತ್ತು, ಬಟ್ ಈ ಇಯರ್ಲಿ ಸ್ಯಾಟ್ಸ್ 12 ಕ್ಲೈಮ್ ಬಟ್ 0 ವೆರಿಫೈಡ್ ಅಂತ ಇದೆ. ಹಾಗಾದರೆ ವೆರಿಫಿಕೇಷನ್ ಮಾಡಿಸ್ಬೇಕಾಗಿಲ್ವಾ ಸರ್? ಪ್ಲೀಸ್ ಡೂ ರಿಪ್ಲೈ. ಎಸ್, ವೆರಿಫೈ ಮಾಡಿ. ಏನಕ್ಕಂತಂದರೆ ವೆರಿಫೈ 12 ಕ್ಲೈಮ್ 12 ವೆರಿಫೈಡ್ ಅಂತ ಬಂದರೆ ವೆರಿಫಿಕೇಷನ್ ಮಾಡೋಕ್ಕಾಗಲ್ಲ. 0 ವೆರಿಫೈಡ್ ಅಂತಂದರೆ ನಿಮ್ಮ ಕಾಲೇಜಲ್ಲೇ ಪ್ರಿನ್ಸಿಪಲಿಂದ ವೆರಿಫೈ ಮಾಡಿಸಿ. ನಾನು ಫಾರ್ ವೆರಿಫಿಕೇಷನ್ ಮಾಡಿಸ್ಬೇಕಾ? ನೀವೇನು ಮಾಡಬೇಕಂತಂದರೆ ನೀವು ನಿಮಗೆ 0 ವೆರಿಫೈಡ್ ಅಂತ ಬಂದರೆ ವೆರಿಫಿಕೇಷನ್ ಮಾಡಿಸಿ. I don't have 371 for KJCET application. What can I do? ನರ್ವಸ್ ಆಗೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಹತ್ರ 371 ಇಲ್ಲ ಅಂತಂದರೆ ಮಾಡಿಸ್ಕೊಳ್ಳಿ, ಎಡಿಟ್ ವಿಂಡೋದಲ್ಲಿ ಅಪ್ಲೋಡ್ ಮಾಡಿ. ಇಲ್ಲ ಸರ್ ನಾನು ಮಾಡಿಸ್ಕೊಳ್ಳೋದೇ ಇಲ್ಲ ಅಂತಂತಂದರೆ, ಇಷ್ಟೊತ್ತು ನೀವು ಇನ್ನೂವರೆಗೂ ಮಾಡಿಸ್ಕೊಂಡಿಲ್ಲ ಅಂತಂದರೆ ಇನ್ನೂ ನಾನು ಮಾಡಿಸ್ಕೊಳ್ಳಲ್ಲ ಸರ್ ಅಂದರೆ ಏನೂ ಪರವಾಗಿಲ್ಲ. ನಿಮಗೆ 371ಇಂದ ಏನು ಬೆನಿಫಿಟ್ ಸಿಗ್ತಾಯಿತ್ತು ಅದು ಬೆನಿಫಿಟ್ ಸಿಗಲ್ಲ. ನಿಮಗೆ ಕಾಲೇಜ್ ಸಿಗುತ್ತೆ, ಅಡ್ಮಿಷನ್ ಆಗ್ತೀರಾ, ಎಲ್ಲ ಆಗ್ತೀರಾ. ಒಂದು ಒಳ್ಳೆ ಕಾಲೇಜಲ್ಲಿ ನಿಮಗೆ A ಕ್ಲಾಸ್ ಕಾಲೇಜಲ್ಲಿ ನಿಮಗೆ ಅಡ್ಮಿಷನ್ ಸಿಗ್ತಾ ಇತ್ತು 371 ಇದ್ದರೆ ಅಂದರೆ, ಇವಾಗ ಒಂದು CD ಕ್ಲಾಸಲ್ಲಿ ಸಿಗುತ್ತೆ. ಆ ರೀತಿ ನೀಟ್ ಅಪ್ಲಿಕೇಶನ್ ಮತ್ತೆ ಬರಲ್ವಾ? ಇಲ್ಲ, 2027 ಬರುತ್ತೆ ಮತ್ತೆ. ಸರ್ ನಾನು ಕ್ಯಾಂಡಿಡೇಟ್ ನೇಮ್ನ ಎಡಿಟ್ ಮಾಡ್ಸೋಕೆ ಹೋದರೆ ಆಪ್ಷನ್ ಇರಲಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕ್ಯಾಂಡಿಡೇಟ್ ನೇಮ್ ಎಡಿಟ್ ಮಾಡೋಕ್ಕೆ ಬರಲ್ಲ. ಏನಕ್ಕಂತಂದರೆ ಏನೇನು ಎಡಿಟ್ ಮಾಡ್ಬೋದು? ಸ್ಟಡಿ ಡೀಟೇಲ್ಸ್ ಎಡಿಟ್ ಮಾಡ್ಬೋದು, ರಿಸರ್ವೇಷನ್ ಎಡಿಟ್ ಮಾಡ್ಬೋದು ನೀವು, ಮತ್ತು ಕ್ಲೈಮ್ಸ್ ಎಡಿಟ್ ಮಾಡ್ಬೋದು. ಕ್ಯಾಂಡಿಡೇಟ್ ಡೀಟೇಲ್ಸ್ ಆಧಾರ್ ಕಾರ್ಡಿಂದ 10th ಮಾರ್ಕ್ಸ್ ಕಡೆಯಿಂದ ಆಟೋಮೆಟಿಕ್ ಅದು ಫಿಚ್ ಆಗಿರುತ್ತೆ. ಸೊ ನೀವು ಎಡಿಟ್ ಮಾಡೋಕ್ಕೆ ಬರಲ್ಲ. ಸರ್ ಮೈ ಅಪ್ಲಿಕೇಶನ್ 12th ರೋಲ್ ನಂಬರ್ ಈಸ್ ನಾಟ್ ಶೋಯಿಂಗ್, ವಾಟ್ ಟು ಡೂ? ಸರ್ವರ್ ಇಶ್ಯೂ ಇರುತ್ತೆ, ಮತ್ತೆ ಎಡಿಟ್ ವಿಂಡೋದಲ್ಲಿ ಇದು ಮಾಡ್ಕೊಳ್ಳಿ. ಸೆಲೆಕ್ಟೆಡ್ ಆಯಿತು. ಓಕೆನಾ ಗೈಸ್? ಇದೆಲ್ಲ ಸ್ಟೂಡೆಂಟ್ಸ್ ಇರೋ ಕ್ವಶನ್ಸು. ಎಡಿಟ್ ವಿಂಡೋ ಮತ್ತೆ ಓಪನ್ ಆಗುತ್ತೆ. ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು KCET ಪ್ರತಿಯೊಂದು ನಿಮಗೆ ಕೌನ್ಸಿಲಿಂಗ್ ಮುಗಿದು ಕಾಲೇಜ್ಗೆ ಅಡ್ಮಿಷನ್ ಆಗೋವರೆಗೂ, ಅಡ್ಮಿಷನ್ ಆದಮೇಲೆ ಕೂಡ ಸ್ಕಾಲರ್ಶಿಪ್ ಯಾವ ರೀತಿ ಆಗಬೇಕನ್ನೋದೆಲ್ಲನೂ ವಿಡಿಯೋ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ಕಮೆಂಟ್ ಹಾಕಿ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಜಾಯಿನ್ ಗ್ರೂಪ್ ಮತ್ತು ಚಾನಲ್ ಲಿಂಕ್ ಇರುತ್ತೆ, ಎರಡನ್ನೂ ಜಾಯ್ನ್ ಆಗಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಕಮೆಂಟ್ ಹಾಕಿರಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.